ಅಣ್ಣ ಕೆಲಸ ಮುಗಿತಣ್ಣ. ಏಯ್, ನಾವು ಹುಡುಕಿದಂಥ ವಸ್ತು ತಾನೇ? ಕನ್ಫರ್ಮ್ ತಾನೇ? ಕನ್ಫರ್ಮ್ ಅಣ್ಣ, ಕನ್ಫರ್ಮ್. ಸರಿ, ಬರ್ತೀನಿ. ಎತ್ತಾಚೆ ಇಡ್ರೋ. ಅಣ್ಣ, ಇಲ್ಲಿ ಬಾರು. ಇದನ್ನ ಲಾರಿಲಿಡು. ಸರಿ ಅಣ್ಣ. ಐಟಮ್ ಒಬ್ರು ಕೈಲೇ ಇರಬಾರ್ದು, ಬದಲಾಯಿಸ್ತಾನೆ ಇರಿ. ಸರಿ ಅಣ್ಣ. ಪೂಚೆ ಗಾಡಿ ತೆಗಿ. ಅಣ್ಣ, ನಮ್ಮ ರಮೇಶ್ ಹುಡುಗರೆಲ್ಲ ಶೀಲೇನ ಎತ್ಬಿಟ್ಟಿದಾರಂತಣ್ಣ. ಇವಾಗ ನಮಗೆ ಮುಂಚೆನೇ ತೊಡೋಕೆ ಶುರು ಮಾಡಿದಾರಣ್ಣ. ನಾನು ನೋಡ್ಕೋತೀನಿ. ಅಣ್ಣ, ರಾಜಿ, ನಮ್ಮ ಐಟಮ್ನ ಎತ್ಕೊಂಡವ್ರಷ್ಟೇ ಅಲ್ಲ, ಎತ್ಕೊಳ್ಳೋಣ ಅಂತ ಯೋಚನೆ ಮಾಡ್ದನ್ನು ಜೀವಂತವಾಗಿರಬಾರ್ದು. ಎಲ್ಲಾರನ್ನೂ ನಮ್ಮ ಕೈಯಾರೆ ಕೊಲ್ಬೇಕು. ಅಣ್ಣ, ನೀನು ಎಮ್.ಎಲ್.ಎ ಅಣ್ಣ. ನೀನು ಯಾಕಣ್ಣ ಇದಕ್ಕೆಲ್ಲ ಇಲ್ಲಿ ಬರ್ತೀಯಾ? ಅಣ್ಣ, ನಾನು ನೋಡ್ಕೊತೀನಣ್ಣ. ಏನೋ ಎಲ್ಲ ಶೀಲೇನೋ ಎತ್ತಾಯ್ತಾ? ಅಣ್ಣ, ನಮ್ಮ ಹುಡುಗರನ್ನೆಲ್ಲ ಎಮ್.ಎಲ್.ಎ ಕಡೆಯವ್ರು ಸಾಯಿಸ್ತಿದಾರಣ್ಣ. ಏನೋ ಹೇಳ್ತಾ ಇದೀಯಾ? ಹಲೋ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಣ್ಣ. ಹಲೋ, ಲೇ ಏನಾಯ್ತು? ಏನಾಯ್ತು ಏನಾಯ್ತು ಅಂತ ಕೇಳ್ತಿದ್ದೀನಲ್ಲ. ಹೇಳು. ಅಣ್ಣ, ನಮಗೆ ಬೇಕಾಗಿರೋದನ್ನ ನಾವು ತಗೊಂಡಿದ್ದೀವಿ. ಹಾಗೆ ಅಡ್ಡ ಬಂದವ್ರನ್ನ ಸಾಯಿಸಾಯ್ತು. ಅಣ್ಣ, ಇನ್ನು ಮೇಲೆ ನೀವು ಒಬ್ಬರೇ ರಾಜ. ಹಲೋ ಸರ್, ಪ್ಲೀಸ್ ನಾನು ಹೇಳೋದನ್ನ ಕೇಳಿ. ಇಲ್ಲಿ ನೋಡು, ಸುಮ್ಮನೆ ಕೊರಗೋದು ಬಿಟ್ಬಿಟ್ಟು ಕೆಲಸ ಬಿಟ್ಟು ಹೋಗು. ಜೀವ ಆದ್ರೂ ಉಳಿಯುತ್ತೆ. ಇದು ಬೇರೆ. ಹೇಳಿ ಅಣ್ಣ. ಏನೋ ಫಾರೆಸ್ಟ್ ದಾಟಿದೀಯಾ?
ಇನ್ನು ದಾಟಿಲ್ಲ ಅಣ್ಣ, ಇನ್ನು ಫಾರೆಸ್ಟ್ ಅಲ್ಲಿ ಇದ್ದೀನಿ ಈಗ. ಆಯ್ತು, ಸೇಫ್ ಆಗಿ ಹೋಗು. ಯಾಕಣ್ಣ, ಏನಾಯ್ತು? ನೀನು ಎತ್ಕೊಂಡು ಹೋಗ್ತಿರೋದು ತುಂಬಾ ಬೆಲೆ ಬಾಳೋ ವಸ್ತು, ಹುಷಾರಾಗಿ ಹೋಗು. ಅರ್ಥ ಆಯ್ತಾ? ಹಲೋ, ಹೇಳ್ತಿರೋದು ಕೇಳಿಸ್ತಾ ಇಲ್ವಾ? ಹಲೋ, ಕೇಳಿಸಿದೆಯಲ್ವೋ? ಅಣ್ಣ ಎಲ್ಲಿದ್ದೀರಾ ಅಣ್ಣ? ಇವಾಗ ತಾನೇ ಮನೆಗೆ ಬಂದೆ. ಯಾಕೇನಾಯ್ತು? ಇಲ್ಲ ಅಣ್ಣ, ಈಗ ನಿಮ್ ತರನೇ ಒಬ್ಬನ್ ನೋಡ್ದೆ. ಏನೋ ಹೇಳ್ತಿದೀಯಾ? ನಿಜ ಹೇಳ್ತಿದ್ದೀನಣ್ಣ. ಏನೋ ಇನ್ನೂ ಕುಡಿದಿರೋ ಮತ್ತಲ್ಲಿದೆಯಾ? ನಾನು ಹೇಳಿದಾಗ ಸೇಫಾಗಿ ತಗೊಂಬ, ಅರ್ಥ ಆಯ್ತಾ? ಸರಿ ಆಯ್ತು ಅಣ್ಣ. ಛೇ, ಏನಿ ಮನುಷ್ಯ ನೇರವಾಗಿ ಸಿಗ್ತಾರೆ, ಫೋನ್ ಮಾಡಿದ್ರೆ ಮನೇಲಿದ್ದೀನಿ ಅಂತ ಹೇಳ್ತಾರೆ. ಏನೋ ಮಿಸ್ ಹೊಡಿತಾಯ್ತಲ್ಲ. ಕಾಪಾಡಿ, ಯಾರಾದ್ರೂ ಕಾಪಾಡಿ, ಕಾಪಾಡಿ ನನ್ನ. ರೀ, ನೀವು ಇಲ್ಲೇ ಇರಿ, ನೀನು ನನ್ನ ಜೊತೆ ಬಾ. ಓಕೆ ಸರ್. ಏನು ನಡೀತಿದೆ ಇಲ್ಲಿ ನೋಡಿದ್ರೆ ಬಾಡಿನ 2 ಪಾರ್ಟ್ಸಲ್ಲಿ ಕತ್ತರಿಸ್ಕೊಂಡಿದ್ದಾರೆ. ಸರ್, ಅದನ್ನು ನೋಡಿದರೆ ಕೊಲೆ ಮಾಡಿರೋ ಥರ ಕಾಣಿಸ್ತಾ ಇಲ್ಲ ಸರ್. ಇಬ್ಬರು ಸೇರಿ ಮಾಡಿರೋ ಥರ ಕಾಣಿಸ್ತಾ ಇದೆ ಸರ್. ಏನೋ ಹೇಳ್ತಿದ್ಯಾ? ಹೌದು ಸರ್. ಹಲೋ ಸರ್, ಇಲ್ಲೇ ಮುಂದೆ ಒಂದು ಕೊಲೆ ಆಗಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸರ್. ನೀವು ಬಂದರೆ ಚೆನ್ನಾಗಿರುತ್ತೆ. ಫಾರ್ಮಾಲಿಟೀಸ್ ಎಲ್ಲ ನೀನೇ ಮಾಡಪ್ಪ. ಸರ್ ಅದಲ್ಲ ಸರ್, ಯಾರೋ ಒಬ್ಬನ ತುಂಡ ಕತ್ತರಿಸಿದರೆ, ಅರ್ಧ ಬಾಡಿ ಬೇರೆ ಕಾಣಿಸ್ತಿಲ್ಲ ಸರ್, ಅದಕ್ಕೆ. ಏನಪ್ಪ ಹೇಳ್ತಿದ್ಯಾ? ಹೌದು ಸರ್, ನೀವು ಬಂದರೆ ಚೆನ್ನಾಗಿರುತ್ತೆ ಸರ್. ಬೇಗ ಬನ್ನಿ ಸರ್. ಸರ್, ಇಲ್ಲಿ ಬನ್ನಿ ಸರ್. ಏನು ಕರೆದಿದ್ದು? ಸ್ವಲ್ಪ ಅಲ್ಲಿ ನೋಡಿ ಸರ್. ಏನ್ ಸರ್ ಇದೆಲ್ಲ? ಒಂದೇ ಪ್ಯಾಟರ್ನಲ್ಲಿ 2 ಕೊಲೆ, ಬಾಡಿನ 2 ಭಾಗದಲ್ಲಿ ಕತ್ತರಿಸಿ. ಈ ಕೊಲೆಗಳನ್ನು ನೋಡ್ತಾ ಇದ್ರೆ ಏನೋ ದೊಡ್ಡದಾಗಿ ನಡೆಯುತ್ತೆ ಅಂತ ಅನ್ಸುತ್ತೆ. ಇದು ಇವಾಗ ಆರಂಭ ಅಷ್ಟೇ.
ಬ್ರೋ ನೋಡ್ಕೊಳ್ಳಿ. ಸರ್, ಇನ್ಸ್ಪೆಕ್ಟರ್ ಹತ್ರ ಹೇಳ್ಬಿಡಿ. ಇವನು ಬೇರೆ ಕನಸು ಅದು ಇದು ಅಂತ ಹೇಳ್ತಾನವೆ. ಇವನು ಕೇಳೋದಕ್ಕಿಂತ ಮುಂಚೆ ನಾವೇ ಕೇಳ್ಬಿಡೋಣ. ಏನು ಮಗ, ಇವತ್ತು ಅದೇ ಕನಸ? ಹೌದು ಕಣೋ, ನಾನು ನಿದ್ದೆ ಮಾಡಬೇಕಾದ್ರೆ ಅದೇ ಕನಸು ಬೀಳುತ್ತೆ. ತುಂಬ ಡಾಕ್ಟ್ರುಗಳನ್ನು ಮತ್ತು ಟ್ರೀಟ್ಮೆಂಟ್ಗಳನ್ನು ತಗೊಂಡೆ. ಈ ಕನಸು ಯಾಕೆ ನನಗೆ ಬೀಳ್ತಿದೆ ಅಂತ ನನಗಿನ್ನೂ ಗೊತ್ತಾಗ್ತಾ ಇಲ್ಲ ಕಣೋ. ಸರಿ, ಅದನ್ನು ಬಿಡು. ಹೊಸ ಕೇಸ್ ಬಂದಿದೆ, ನಮ್ಮನ್ನೇ ನೋಡೋಕ್ಕೆ ಹೇಳಿದ್ದಾರೆ. ಇಲ್ಲ ಕಣೋ, ಮೈಂಡ್ ಸರಿಗಿಲ್ಲ. ಲೇಯ್, ಇದು ಸಾಧಾರಣ ಕೇಸ್ ಆಗಿದ್ದರೆ ನಾನೇ ನೋಡ್ಕೊತಾ ಇದ್ದೆ. ಬಾಡಿನ ಕೊಲೆ ಮಾಡಿ ಎರಡಾಗಿ ಕಟ್ ಮಾಡಿದ್ದಾರೆ. ಒಂದು ಎವಿಡೆನ್ಸ್ ಕೂಡ ಸಿಗ್ತಾ ಇಲ್ಲ. ಕೇಸ್ ಸ್ವಲ್ಪ ಟಫು, ಅದಕ್ಕೆ ನೆನೆ ಕರೆದೆ. ಸರಿ ಬಿಡು, ನಾನು ನೋಡ್ಕೊತೀನಿ. ಏಯ್, ಮರ್ಡರ್ ಆಗಿದ್ದ ಸ್ಪಾಟ್ ಯಾವುದು? ಕೃಷ್ಣನಗರ್ 24ನೇ ಸ್ಟ್ರೀಟ್ ಮಗ. ಸ್ವಾಮಿ, ಸರ್? ನನ್ನ ಹಿಂದೆ ನಿಲ್ಲದಕ್ಕೆ ಸಂಬಳ ತಗೊಂತಿರೋದು? ಇಲ್ಲ ಸರ್. ಹೋಗಿ ಕೆಲಸ ನೋಡು. ಸರಿ ಸರ್. ಕಾಲೆಲ್ಲಮ್ಮ? ಗೊತ್ತಿಲ್ಲ ಸರ್, ಅರ್ಧ ಬಾಡಿನೇ ಇದೆ. ಸರ್, ನಿಮ್ಮ ಹತ್ರ ಒಂದು ಹೇಳಬೇಕು. ಒಂದೇ ಥರ 2 ಕೊಲೆನೂ ನಡೆದಿದೆ. ನನಗನ್ಸುತ್ತೆ ಈ ಕೊಲೆ ಎಲ್ಲ ಮತ್ತೆ ನಡೆಯುತ್ತೆ ಅಂತ. ಈ ಪಾಯಿಂಟ್ ನಾನು ಯೋಚನೆ ಮಾಡಿರಲಿಲ್ಲ ಅಮ್ಮ. ಎವಿಡೆನ್ಸ್ ಏನಾದ್ರು ಸಿಗ್ತಾ? ಫುಲ್ಲಾಗಿ ಹುಡುಕಿದ್ನೆ ಸರ್, ಯಾವುದೇ ಎವಿಡೆನ್ಸ್ ಸಿಗಲಿಲ್ಲ. ಪಕ್ಕಾ ಪ್ಲ್ಯಾನ್ ಮಾಡೇ ಮಾಡಿದ್ದಾರೆ ಸರ್. ಸರಿ ನೋಡಿ. ಓಕೆ ಸರ್. ಸಿಟಿ ಫುಲ್ ಸೆಕ್ಯೂರಿಟಿ ಟೈಟ್ ಮಾಡಿ, ಇದು ಯಾರು ಮಾಡಿದರೆ ಬೇಗ ಕಂಡುಹಿಡಿಬೇಕು. ಅಣ್ಣ ಹೇಳಣ್ಣ. ಎಲ್ಲಿದೆಯಾ? ಮನೆ ಅಣ್ಣ. ಅಬ್ದುಲ್ನ ಯಾರೋ ಕೊಲೆ ಮಾಡಿದ್ದಾರೆ. ಅದು ಯಾರು ಅಂತ ಗೊತ್ತಾಗೋ ತನಕ ನೀನು ಸ್ವಲ್ಪ ಹುಷಾರಾಗಿರು. ಅಣ್ಣ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಐಟಮ್ ನಿನ್ನ ಹತ್ರ ತಾನೇ ಇದೆ? ಇಷ್ಟೊತ್ತು ನನ್ನ ಹತ್ರ ಇತ್ತು, ಈಗ ರಾಜನಂಗೆ ಕೈ ಕೊಟ್ಟಿದ್ದೀನಿ. ಸರಿ, ನೀನು ನಾಳೆ ಬಂದು ನನ್ನ ಭೇಟಿಯಾಗು. ಸರಿ ಅಣ್ಣ, ಬರ್ತೀನಿ.
ನಾನೇನಕ್ಕೆ ಇಲ್ಲಿಗೆ ಬಂದೆ? ಏಯ್, ಕೇಳ್ತಾ ಇದ್ದೀನಿ ತಾನೆ? ಯಾರಂತ ಹೇಳ್ರು? ಏಯ್, ಏನಾಯ್ತು ನಿನಗೆ? ನನ್ನ ಜೀವನದಲ್ಲಿ ಒಂದು ಹೊಸ ಕನ್ಸನ್ನು ಕಂಡೆ ಕಣೋ. ಹೊಸ ಕನಸ? ಅದರಲ್ಲೇನೋ ಬಂತು? ಇಲ್ಲಿವರೆಗೂ ನನಗೆ ಬಂದಂಥ ಕನಸುಗಳಲ್ಲಿ ಒಂದು ಹೆಂಗಸು ಒಂದು ಮಗುನ 2 ಭಾಗವಾಗಿ ಕೊಚ್ತಾಳೆ. ಆದರೆ ಇವಾಗ ಯಾರೋ ಒಬ್ಬನ್ನ 2 ಭಾಗವಾಗಿ ಕೊಚ್ತಾರೆ. ಎಲ್ಲ ನಾಶ ಆಯಿತು. ಏನೋ ಕನಸಲ್ಲಿ ಕೂಡ ನಿನಗೆ ಒಳ್ಳೆ ಕನಸು ಬರಲ್ವಾ? ಸರಿ, ಬಾ ಹೋಗೋಣ. ಎಲ್ಲಿಗೆ? ಕನ್ಸಲ್ಲಿ ಬಂದು ಕೊಲೆಗಾರನ್ ಹಿಡಿಯಕ್ಕೆ. ಕನಸು ಯಾವುದು, ಕೊಲೆ ಯಾವುದು? ಸುಮ್ಮನೆ ಮುಚ್ಕೊಂಡು ನಿದ್ದೆ ಮಾಡೋ. ಇವಾಗ ತಾನೇ ಮದುವೆ ಹೋಗ್ಬೇಕಂತ ನಾನು ರೆಡಿ ಆಗ್ತಿದ್ದೀನಿ, ಇವನು ಕನಸು ಗಿನ್ಸು ಅಂತ ಏನೋ ಹೇಳ್ತಾರೆ. ಏಯ್, ಒಂದ್ ವೇಳೆ ಅವ್ರು ಕನ್ಸಲ್ಲಿ ಬಂದಂಗೆ ನಿಜವಾಗ್ಲೂ ಸತ್ತಿದ್ರೆ? ನಿಜವಾಗ್ಲೂ ಆ ಥರ ಸತ್ತಿದ್ರೆ ಅವಳ ಹೆಣದ ಮುಂದೆ ಯಾವನಾದ್ರೂ ಹುಚ್ಚ ಬಂದು ಕಾಯ್ತಾ ಇರ್ತಾನೆ. ನಡೀತಿರೋ ಎಲ್ಲ ಕೊಲೆಯಲ್ಲೂ ಮೇಲಿನ ದೇಹ ಮಾತ್ರ ಇದೆ. ಕಾಲೆಲ್ಲಿ ಹೋಗ್ತಿದೆ ಅಂತ ಕಂಡಿಡಿಯಕ್ಕೆ ಆಗ್ತಿಲ್ವಲ್ಲ. ಇದರಿಂದ ಕೊಲೆಗಾರ ನಮಗೇನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಅದು ಏನಂತ ಕಂಡುಹಿಡಿಬೇಕು. ಸರ್, ನಿಮ್ಮ ಹತ್ರ ಒಂದು ಕೇಳ್ಬೇಕು ಸರ್. ಏನಕ್ಕೆ ಸರ್ ಯಾವಾಗಲೂ ಯೂನಿಫಾರ್ಮ್ ಹಾಕಲ್ಲ? ಒಗ್ದಿಲ್ಲ, ಒಗ್ಕೊಡ್ತೀಯಾ? ಸಾರಿ ಸರ್. ಸರ್, ಒಂದು ಇನ್ಫಾರ್ಮೇಶನ್ ಸರ್. ಹ್ಮ್. ಈ ಕೊಲೆಯಲ್ಲೂ ಅರ್ಧ ದೇಹ ಇದೆ ಸರ್, ಕಾಲಿಲ್ಲ. ಸೊ ಈ ಕೊಲೆಯಿಂದ ಕೊಲೆಗಾರ ಏನೋ ಹೇಳಕ್ ಬರ್ತಿದ್ದಾನೆ ಸರ್. ಈ ಪಾಯಿಂಟ್ನೂ ನಾನು ಯೋಚನೆ ಮಾಡಿರಲಿಲ್ಲ. ಹೋಗಿ ಕೆಲಸ ನೋಡ್ಕೋ. ಥ್ಯಾಂಕ್ ಯು ಸರ್. ರೆಕಮೆಂಡೇಶನಿಂದ ಬಂದರೆ ಹಿಂಗೆ ಆಗೋದು. ಸರ್. ಸರ್, Hi sir, my name is Tarun from Forensic Department. Sorry sir for not assisting you in the previous ಒಂದು ನಿಮಿಷ. case. ಯಾವ ಊರು ನಿಂದು? ಚೆನ್ನೈ ಸರ್. ಏನೇನು ಹೆಸರು? ತರುಣ್. ಹೆಸರು ತರುಣು, ಮಾತಾಡ್ತಿರೋದೆಲ್ಲ ಇಂಗ್ಲೀಷ್ ಅಲ್ಲ? ಹಾಂ, ನೀನು ಬಿಡು ಮಗ, ನಾನು ನೋಡ್ಕೊತೀನಿ. ಅಯ್ಯ, ನನ್ನ ಹೆಸರು ದರ್ಶನ್. ನಾನು ಉತ್ತರ ಭಾರತದಿಂದ ಬರ್ತಾ ಇದ್ದೀನಿ. ಬಿಡೋ ಕೈ. ಅಯ್ಯ, ಬಿಡೋ ಕೈ. ಡಿಪಾರ್ಟ್ಮೆಂಟಿಗೆ ಹೊಸದಾಗಿ ಬಂದಿದ್ದೀರಾ? ಇಲ್ಲೇ ಬಂದ್ರೆ ಡೈರೆಕ್ಟಾಗಿ ಗೋ ಗೆಟ್ ಯುವರ್ ಜಾಬ್ ಡನ್. ಏನು ಇವನು ಮಾತಾಡೋದೆಲ್ಲ ಕನ್ನಡನಾ? ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ್ಬಿಡು. ಮನುಷ್ಯನ ಇವನು? ಒಂದು ಎಡದ ಮುಂದೆ ನಿಂತ್ಕೊಂಡು ಯಾವುದೇ ರೀತಿ ಎಮೋಷನ್ ಇಲ್ಲದೆ ಟೀ ಕುಡಿತಾ ಇದ್ದಾನೆ. ಏಯ್, ಅದನ್ನ ಬಿಟ್ಟು ಕೆಲಸ ಮಾಡು. ಏನಂತ ಕೆಲಸ ಮಾಡೋದು? ಏಯ್, ಈ ಕಡೆ ಬಾರೋ. ಏನು? ಅದೇನಂತ ಗೊತ್ತಾ ನಿನಗೆ? ಏನೂ ಇಲ್ವಲ್ಲೋ? ಏಯ್, ಸರಿಯಾಗಿ ನೋಡು. ಏನು ಕಾಣಿಸ್ತಾ ಇಲ್ಲ ಕಣೋ. ಏಯ್, ಆ ಮರದಿಂದ ಯಾರೋ ನಿಂತಿದ್ದಾರೆ ನೋಡು. ನನ್ನ ಕಣ್ಣಿಗೆ ಮರನೇ ಕಾಣಿಸ್ತಾ ಇಲ್ಲ ಕಣೋ.
ಮಾಲೆ ಹಾಕ್ಕೊಂಡಿದ್ದೀನಣ್ಣ. ಏಯ್ ಹೋಗ. ಎಲ್ಲಾನು ನಾನೇ ಮಾಡಬೇಕು. ಏನಿದು ಕೇಕ್ ಕಟ್ ಮಾಡೋ ಥರ ಕಟ್ ಮಾಡಿದ್ದಾರೆ? ಇವನ್ನ ಪೂರ್ತಿಯಾಗಿ ನೋಡೋಕ್ಕಾಗಲ್ಲ. ಇದರಲ್ಲಿ ಅರ್ಧ ದೇಹದಲ್ಲಿ ಬೇರೆ ಇದ್ದಾನ. ನಾ ಕಾರ್ ಹತ್ರ ಹೋಗ್ತೀನಿ, ಇಲ್ಲಿದ್ರೆ ಸುಮ್ಮನೆ ಗುರಾಯಿಸ್ತಾ ಇರ್ತೀಯ. ಏನ್ ನಡೀತಿದೆ ಇಲ್ಲಿ? ನಮ್ಮ ಹುಡುಗರು ಒಬ್ಬೊಬ್ಬರಾಗಿ ಸಾಯ್ತಾ ಇದ್ದಾರೆ. ಕಂಡಿಡಿದ್ಬಿಟ್ಟು ಏನ್ ಮಾಡ್ತಾ ಇದೀಯಾ? ಇನ್ನೊಂದು 2 ದಿನದಲ್ಲಿ ಕಂಡು ಹಿಡಿತೀನಿ ಸರ್. 2 ದಿನದಲ್ಲಿ ನೀನು ಕಂಡಿಡಿತೀಯಾ? ಇಲ್ಲ 3ನೇ ದಿನ ನಿನ್ನನ್ನು ಹುಡುಕ್ಬೇಕಾಗತ್ತೆ. ಹೆಸರು ಮಾತ್ರ ಪ್ರಭಾಕರ, ಆದ್ರೆ ಏನು ಮಾಡೋದಿಲ್ಲ. ಇವರಿಗೆಲ್ಲ ಇಂಥದ್ದಾಗಲ್ಲ. ಸರ್, ಒಂದು ಮೆಸೇಜ್. ಕಂಟ್ರೋಲ್ ರೂಮಿಂದ ಕಾಲ್ ಬಂದಿತ್ತು. ಯಾವುದೋ ಇಂಪಾರ್ಟೆಂಟ್ ನ್ಯೂಸ್ ಸಿಕ್ಕಿದೆಯಂತೆ. ಇದೊಂಚೂರು ನೋಡಿ ಸರ್. ಅಲ್ಲಿದ್ದಂತೆ ಎಲ್ಲ CCTV ಫುಟೇಜ್ಗಳನ್ನ ಚೆಕ್ ಮಾಡಿದ್ದೀನಿ ಸರ್. ಪ್ರತಿಯೊಬ್ಬರು ಸಾಯಕ್ಕಿನ ಮುಂಚೆ ಈ ಅಜ್ಜಿ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೋತಾರೆ. ಸರ್, ಒಂದು ವಿಷಯ. ಗೊತ್ತು, ಸತ್ತೋರ್ಗೂ ಅಜ್ಜಿಗೂ ಏನೋ ಸಂಬಂಧ ಇದೆ ಅಂತ ಹೇಳ್ತಿದ್ಯಲ್ವಾ? ಹೌದು ಸರ್. ನೀವೆಲ್ಲ ಒಬ್ರು ಪೊಲೀಸ್ ಆಫೀಸರ್ಸು. ಈ ಮುದುಕಿ ಲೊಕೇಶನ್ನ ಕಂಡುಹಿಡೀರಿ, ನಾನೇ ನೇರವಾಗಿ ಹೋಗಿ ವಿಚಾರಿಸ್ತೇನೆ. ಹಲೋ. ನೈಟ್ ಏನ್ ಅಡ್ಗೆ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಚಿಕನ್ ಸಾಂಬಾರ್ ಮಾಡ್ಲಾ, ಮಟನ್ ಸಾಂಬಾರ್ ಅದನ್ನ ಕೇಳೋ ಟೈಮ್ ಏನೇ? ಇಡೇ ಫೋನು. ಮಾವ ನೀವೇನಕ್ಕೆ ನಿಲ್ಸಿದ್ರಿ? ಅಷ್ಟೇನಾ? ಹೇ ಕುಮಾರ್, ಪ್ರವೀಣ್, ಎಲ್ರೂ ಇದ್ದೀರಾ? ಏಯ್, ಅವನೇ ಹೇಳ್ತಿದ್ದಾನಲ್ವಾ, ಕರೀರೋ. ನನ್ನನ್ನ ಕಟ್ ಹಾಕಿದ್ದು ನಮ್ಮಪ್ಪನಿಗೆ ಗೊತ್ತಾದ್ರೆ ನಿಮ್ಗಳ ಕತೆ ಅಷ್ಟೇ. ಹಂಗ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳು. ಏನ್ ನೋಡ್ತಾ ಇದೀಯಾ? ಆ ಬಾಕ್ಸ್ ಒಳಗೆ ಮೊದಲು ಹೋಗಿದ್ದು ನಿಮ್ಮ ಅಪ್ಪನೇ ಕಣ. ಬಿಡ್ರು, ಏಯ್, ಬಿಡ್ರು ನನ್ನ. ಹಿಡೀರೋ. ಏಯ್, ಹಿಡಿಯೋ. ಬಿಡ್ರು. ಏಯ್, ಸರಿಯಾಗಿ ಹಿಡ್ಕೊಳ್ರು. ಬೇಡ ಪ್ಲೀಸ್, ಏಯ್. ಕೇಳಿ ನನ್ನ ಬಿಡ್ರು. ಪ್ಲೀಸ್, ಏನು ಮಾಡ್ಬಿಡಿ ಪ್ಲೀಸ್. ಸರ್, ಸತ್ಯವಾಗ್ಲೂ ನಿಮ್ಗೆ ಯಾವುದೇ ವಸ್ತು ನನ್ನ ಹತ್ರ ಇಲ್ಲ ಸರ್. ನೀವು ನನ್ನ ಹುಡುಗನ್ ಕೊಂದ್ರಿ. ಕೊಂದ ಮೇಲೆ ನಾನು ಈ ಕೆಲಸನೇ ಮಾಡ್ತಾ ಇಲ್ಲ ಸರ್. ಏಯ್, ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು. ನಮ್ಮ ಹುಡುಗರನ್ನ ಯಾಕೋ ಕೊಂದೆ? ಸರ್, ಸತ್ಯವಾಗ್ಲೂ ನಾನು ಕೊಲೆ ಮಾಡಿಲ್ಲ ಸರ್. ನಮ್ಮ ಮನುಷ್ಯರನ್ನ ನೀವು ಕೊಂದಿದ್ದಕ್ಕೆ ಅವ್ರ ಮೇಲಿದ್ದ ಭಯಕ್ಕೆ ನಾವು ಈ ಕೆಲಸನೇ ಬಿಟ್ವಿ ಸರ್. ಹಾಗಿರುವಾಗ ಹೇಗೆ ಸರ್ ನಾವು ನಿಮ್ಮ ಜನನ ಕೊಂದಿರ್ತೀವಿ? ಬೇರೆ ಯಾರು ಇದನ್ನ ಮಾಡಿರ್ಬಹುದು? ಸರ್ ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ ಸರ್. ಸರ್, ಹೇಳಿ ಸರ್. MLA ಫೋನ್ ಎತ್ತಾ ಇಲ್ಲ. ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಅವ್ರ ಹತ್ರ ಮಾತಾಡಬೇಕು. ಫೋನ್ ಕೊಡಿ. ಇರಿ ಸರ್, ಕೊಡ್ತೀನಿ. ಅವನ್ನ ಗೋಣಿಲ್ ಕಟ್ಟಾಕ್ರೋ. ಅಣ್ಣ, ಕ್ಲೈಂಟ್ ಲೈನಲ್ಲಿದ್ದಾರೆ. ಹೇಳಿ ಸರ್, ನಾವು ಕೇಳಿದ ವಿಷಯ ಏನಾಯ್ತು? ಸಿಕ್ತಾ? ಸರ್, ನೀವು ಕೇಳಿರೋದೇನೋ ಮಾಮೂಲಿ ಐಟಮ್ ಅಲ್ಲ. ಕೇಳಿದ ತಕ್ಷಣ ತಂದು ಕೊಡೋದಕ್ಕೆ ತುಂಬ ರೇರ್ ಪೀಸ್, ಕಷ್ಟ. ಸರ್, ಅವ್ರ ಹತ್ರ ಮಾತಾಡಿದ್ದ
10 ಕೋಟಿ, ನಾವು 15 ಕೋಟಿ ಕೂಡ ಕೊಡ್ತೀವಿ. ನನಗೆ ಆ ವಸ್ತು ಬೇಕು. ಹೇಳಿದಿರಲ್ವಾ, ನಾನು ನೋಡ್ಕೋತೀನಿ. ಏನಣ್ಣ ಏನಾಯ್ತು? ಈಗ ತಾನೇ 15 ಕೋಟಿಗೆ ಬಂದಿದ್ದಾರೆ. ಇನ್ನೂ ರೇಟ್ ಏರಿಸ್ಲಿ, ಅಲ್ಲಿವರೆಗೂ ಅದನ್ನ ಬದಲಾಯಿಸ್ತಾನೆ ಇರಿ. ಸರಿ ಅಣ್ಣ. ಸರಿ, ಕಾಲ್ ಇವಾಗ ಯಾರ ಹತ್ರ ಇದೆ? ನೆನ್ನೆವರೆಗೂ ನನ್ನ ಹತ್ರನೇ ಇತ್ತು, ಇವತ್ತು ಬಾಲನ ಹತ್ರ ಕೊಟ್ಟಿದ್ದೀನಿ. ಸರಿ, ನಾನು ಹೊರಡ್ತೀನಿ. ಅವ್ರನ್ನ ಮುಗಿಸ್ಬಿಟ್ಟು ಜಾಗ ಕ್ಲಿಯರ್ ಮಾಡಿ. ಸರಿ ಅಣ್ಣ, ಸರಿ. ನನ್ನ ಬಿಟ್ಬಿಟ್ರಲೇ, ನನ್ನ ಬಿಟ್ಬಿಟ್ರು, ಬಿಡಿ ಸರ್, ಬಿಟ್ಬಿಡಿ ನನ್ನ ಸರ್, ಬಿಟ್ಬಿಟ್ರಲೇ ಮೇಲ್ಗಡೆ ಕಟ್ಟಾಕ್ರು. ಸರ್, ಬಿಟ್ಬಿಡಿ ಸರ್. ಅಯ್ಯೋ ಅಮ್ಮ. ಬಿಡ, ಸತ್ತೋಗಿರ್ತಾನೆ. ಏಯ್, ಹುಡುಗಿ ಕಣ, ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಏಯ್, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗಡೆ ಕ್ಲೀನ್ ಆಗಬೇಕು. ಸರಿ ಅಣ್ಣ. ಅಣ್ಣ, ಹಾಗಾದರೆ ಆ ಹುಡುಗಿ? ಅಣ್ಣ ಇರಬೇಕಾದ್ರೆ ತಮ್ಮ ಅವಸರ ಪಡಬಾರ್ದಪ್ಪ. ನಂದಾದ್ಮೇಲೆ ನೀವು ಎಂಜಾಯ್ ಮಾಡಿ. ಸರಿ ಅಣ್ಣ. ಎಲ್ಲನ ಕ್ಲಿಯರ್ ಮಾಡಿ ಆ ಹುಡುಗಿನ ರೆಡಿ ಮಾಡ್ರೋ, ನೈಟಿಗೆ ಯೂಸ್ ಆಗುತ್ತೆ. ಅಂದಂಗೆ ನೈಟಿಗೆ ಸ್ವಲ್ಪ ಕ್ಯಾಂಡಲ್ ಅರೇಂಜ್ ಮಾಡ್ರೋ, ಅವಾಗಲೇ ಸ್ವಲ್ಪ ಚೆನ್ನಾಗಿ ಮೂಡಿರುತ್ತೆ. ನೀನು ಬರ್ತೀಯ ಅಂತ ನನಗೆ ಗೊತ್ತು, ಆದರೆ ಇಷ್ಟು ಲೇಟಾಗಿ ಬರ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಇಲ್ಲಿಗೆ ಬರ್ತೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತು? ನನಗೆ ಇಲ್ಲಿ ನಡೆಯೋದೇ ಅಲ್ಲ ಗೊತ್ತು. ನೀವು ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು. ಈ ಕೊಲೆ ಎಲ್ಲ ಯಾಕೆ ಮಾಡ್ತಿದ್ದೀರಾ? ಯಾವುದು ನಾನು ಕೊಲೆ ಮಾಡ್ದನಾ? ಹಂಗಂದ್ಮೇಲೆ ಸತ್ತೋರ್ ಮನೆಗೆ ಯಾಕೆ ಹೋಗ್ತಿದ್ಯಾ? ಯಾಕೆ ಅಂದರೆ ಅವರು ಸಾಯ್ತಾರೆ ಅಂತ ಮುಂಚೆನೇ ಗೊತ್ತು. ಅದಕ್ಕೆ ಅಂತ ಅವ್ರನ್ನ ಕಾಪಾಡಕ್ಕೆ ಹೋದೆ, ಆದರೆ ಅದಕ್ಕೆ ಮುಂಚೆನೆ ಅವಳು ಅವ್ರನ್ನ ಕೊಂದುಬಿಟ್ಲು. ಅವಳ? ಈಗ ನೀನು ನನ್ನ ಹತ್ರ ಮಾತಾಡೋವಾಗ ಕೂಡ ಒಬ್ರನ್ನ ಕೊಲೆ ಮಾಡಕ್ಕೆ ಹೋಗಿರೋದು. ಅಣ್ಣ, ಎಲ್ಲ ರೆಡಿ ಮಾಡಾಯ್ತು, ಎಂಜಾಯ್ ಮಾಡು. ಕ್ಯಾಂಡಲ್ ಹಚ್ಚಿದ್ಯಾ ತಾನೇ? ಮರ್ತೋದೆ. ನೀನು ಯಾಕೆ ಹಚ್ಚಿಲ್ಲ ಅಂತ ನನಗೆ ಗೊತ್ತು. ಮೂಡ್ ಬರಬಾರ್ದು ಅಂತಲ್ವಾ? ಹೆಂಗೆ ಮೂಡು ಬರ್ಸ್ತೀನಿ ನೋಡ್ಕೊ. ಟಟಾ 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 ಟಟಾ. ಉಲ್ಲಾಸ ಈಗ ನನಗೆ ಹುಡುಗಿ ನೋಡ್ದಾಗಿನಿಂದ ಟಟಟಟ. ಅಣ್ಣ, ಏನಣ್ಣ ಅಷ್ಟರೊಳಗೆ ಮುಗಿಸ್ಬಿಟ್ಟಿಯಾ? ಭಯಂಕರವಾಗಿದೆ. ಅಣ್ಣ ಸುಮ್ಮನೆ ಇರೋಣ, ಒಳಗೋಗ್ಬಾರ್ದು ಅಂತ ಕತೆ ಹೇಳ್ತಾ ಇದ್ದೀವಿ ತಾನೇ?
ನಿಜವಾಗ್ಲೂ ದೆವ್ವ ಇದೆ ಕಣ. ಅದು ದೆವ್ವ ಆದ್ರೂ ಪರವಾಗಿಲ್ಲ, ನಾನು ನೋಡ್ಕೊತೀನಿ. ಏ ಒಳಗೆ ಬನ್ರೋ. ಮೂರ ಬೇಡ ಕಣ, ಹೋಗ್ಬಿಡ್ರು. ಏಯ್ ಏಯ್ ದೆವ್ವ ಸತ್ಯ ಏನಾಯ್ತು? ಸತ್ಯ ಏನಾಯ್ತು? ಏನಾಯ್ತು? ಏನ್ ನಡೀತಿದೆ ಒಳಗೆ? ಆಗ್ಲೇ ಹೇಳಿದೆ ಒಳಗಡೆ ಹೋಗ್ಬೇಡಿ ಅಂತ. ಯಾಕೋ ಒಳಗಡೆ ಹೋದ್ರಿ? ಅಣ್ಣ ನಾನೇ ಯಾವಾಗ ಒಳಗೆ ಬಂದೆ? ನೀನು ಒಳಗೋಗಿ ಬಾಗಿಲಾಕಿದ ತಕ್ಷಣ ನಾವು ಆಚೆ ಟೀ ಕುಡಿಯೋಕೆ ಬಂದ್ಬಿಟ್ವಿ ಈ ಕಡೆ. ನೀವು ಆಚೆ ಇದ್ದೀರಾ? ಒಳಗಡೆ ಇರೋದು ಯಾರು? ಅಣ್ಣ ನೀವಿನ್ನೂ ಮನೆ ಒಳಗೆ ಇದ್ದೀರಾ? ಏನ್ರ ಹೇಳ್ತಿದ್ದೀರಾ? ಹೌದಣ್ಣ, ನೀವಿನ್ನೂ ಹೊರಗಡೆ ಬಂದಿಲ್ಲ. ಇದನ್ನೆಲ್ಲ ಮಾಡ್ತಿರೋದು ಒಂದು ದೆವ್ವನ? ನೀನ್ ಅನ್ಕೊಂಡಿರೋ ಹಾಗೆ ಸಾಧಾರಣ ಆತ್ಮ ಅಲ್ಲ. ಅರ್ಧಂಬರ್ಧ ಆಸೆ ಇಟ್ಕೊಂಡು ಸತ್ತೋಗಿರೋ ಒಂದು ಪ್ರೇತಾತ್ಮ. ಯಾರದು? ಅವಳ ಹೆಸರೇನು? ಯಾರಿಗೂ ಬಗ್ದೇ ಇರೋ ಬಜಾರಿ. ಅವಳಿಗೆ ಬೇಕಾಗಿರೋ ವಸ್ತು ಇಲ್ಲಿದೆ, ಅದನ್ನ ಹುಡುಕೊಂಡೆ ಅವಳಿಲ್ ಬಂದಿರೋದು. ಈಗೇನ್ ಮಾಡ್ತಾಳೆ ಹೇಳಿ? ನನ್ ಕಾಲ್ ಎಲ್ಲಿ? ನನ್ನ ಹತ್ರ ಇಲ್ಲ. ಸತ್ಯವಾಗ್ಲೂ ನನ್ನ ಹತ್ರ ಇಲ್ಲ. ಬಿಟ್ಬಿಡು, ನನ್ನ ಹತ್ರ ಇಲ್ಲ, ಬಿಟ್ಬಿಡು. ಆ ಕಾಲು ಯಾರ ಹತ್ರ ಇದೆಯೋ ಅವ್ರನ್ನ ಹುಡುಕೊಂಡು ಹೋಗ್ತಾಳೆ. ಅವ್ರ ಹತ್ರದಿಂದ ಆ ಕಾಲು ಹೋದ ಮರು ಕ್ಷಣನೇ ಅವಳಿಗ ಅರ್ಧಂಬರ್ಧ ದೇಹ ಸಿಕ್ಕಿಲ್ಲ ಅಂದ್ರೆ ಒಬ್ಬರನ್ನು ಬಿಡೋದಿಲ್ಲ. ಇದನ್ನೆಲ್ಲ ಮಾಡ್ತಿರೋದು ಬಜಾರಿ ಅಂತ ಹೇಳ್ತಿದ್ದೀರಲ್ಲ, ಇಷ್ಟಕ್ಕೂ ಯಾರ ಆ ಬಜಾರಿ? ಬಜಾರಿ ಅಂದ್ರೆ ನೀನ್ ಅನ್ಕೊಂಡಿರೋ ಹಂಗೆ ಸಾಧಾರಣ ಹುಡುಗಿ ಆತ್ಮ ಅಲ್ಲ. ಅವಳ ಆಸೆನ ತೀರಿಸ್ಕೊಳ್ಳೋದಕ್ಕೆ ಒದ್ದಾಡ್ತಿರುವಂತ ಕಠೋರ ಪ್ರೇತಾತ್ಮ. 100 ವರ್ಷದ ಹಿಂದೆ ಒಬ್ಬ ಮಹಾರಾಜನಿಗೆ ಒಂದು ಹೆಣ್ಮಗು ಹುಟ್ಟಿತು. ಅರಸರ ವಿಧಿ ಪ್ರಕಾರ ಗಂಡು ವಾರಸ್ದಾರ ಮಾತ್ರನೇ ಆಳ್ಬೇಕು ಅಂತ ಒಂದು ವಿಧಿ ಇತ್ತು. ಆದ್ರೆ ಆ ರಾಜಕುಮಾರಿ ಏನೇನೋ ಮಾಡಿ ನಾಡಿಗೆ ರಾಣಿ ಆದ್ಲು. ಅವಳ ರಾಜ್ಯದಲ್ಲಿ ಪ್ರಜೆಗಳು ಭಯ ಬೀಳೋ ಅಷ್ಟು ಮೋಸವಾದ ಆಜ್ಞೆಗಳನ್ನ ಕೊಟ್ಲು. ಚಿಕ್ಕ ಚಿಕ್ಕ ತಪ್ಪು ಮಾಡಿದ ಪ್ರಜೆಗಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೂ ನರಕದಲ್ಲಿ ಕೊಡೋ ಅಂತ ಶಿಕ್ಷೆ ಕೊಟ್ಲು ಆ ರಾಣಿ. ಇದೆಲ್ಲವನ್ನ ಪ್ರಜೆಗಳು ರಾಜನಿಗೋಸ್ಕರ ತಡ್ಕೊಂಡಿದ್ರು. ಒಂದು ತಪ್ಪಿಗೆ ತನ್ನ ತಂದೆಗೆನೆ ಮರಣ ದಂಡನೆ ಕೊಟ್ಬಿಟ್ಲು. ಅದು ಕೂಡ ಸಾಧಾರಣ ದಂಡನೆ ಅಲ್ಲ. ಒಬ್ಬ ಮನುಷ್ಯ ಬದುಕಿರೋವಾಗ್ಲೇನೆ ಅವನ ಕೈ ಕಾಲ್ನ ಕಟ್ಟಿ ದೇಹ 2 ಭಾಗ ಆಗೋವರೆಗೂ ಎಳೆದು ಬಿಡೋದು. ಇದೆಲ್ಲವನ್ನ ತಡ್ಕೊಳಕ್ಕಾಗದೆ ಪ್ರಜೆಗಳು ಎಲ್ರು ಒಟ್ಟಿಗೆ ಸೇರಿ ರಾಣಿಗೆ ಆ ದಂಡನೆ ಕೊಟ್ಬಿಟ್ರು. ಇವಳು ಯಾವತ್ತಿಗೂ ಮತ್ತೆ ಬರಬಾರ್ದು ಅಂತ ಹೇಳಿ ಅವಳ ದೇಹ ಒಂದು ಕಡೆ, ಕಾಲ್ನ ಒಂದು ಕಡೆ ಹೂತಿಟ್ಬಿಟ್ರು. ಪ್ರಜೆಗಳ ಮೇಲೆ ಕೋಪ ಪಟ್ಕೊಂಡು ಆ ಆತ್ಮ ಮತ್ತೆ ಬರಬಾರ್ದು ಅಂತ ಸಾವಿರಾರು ಮುನಿಗಳು ಸೇರಿ ಅವಳ ಕಾಲಿಗೆ ಮಂತ್ರ ತಾಯ್ತವನ್ನ ಕಟ್ಟಿ ಹೂತಿಟ್ಬಿಟ್ರು. ಅದಾದ್ಮೇಲೆ ಏನಾಯ್ತು? ಆ ಆತ್ಮನ ಯಾರೋ ಎತ್ತಿದ್ದಾರೆ. ಏನ್ ಹೇಳ್ತಿದ್ದೀರಾ? ಹೌದು, ಆ ಆತ್ಮ ತುಂಬಾ ಕೋಪದಲ್ಲಿದೆ. ಅದರ ದೇಹ ಹುಡುಕಕ್ಕೆ ಯಾರ ಹತ್ರ ಬಂದ್ರೂ ಅವ್ರನ್ನ ಅನ್ಯಾಯವಾಗಿ ಸಾಯಿಸುತ್ತೆ. ಇಷ್ಟು ಜನನ ಕೊಲ್ಲೋ ಶಕ್ತಿ ಇರೋ ಅವಳಿಗೆ
ಅವಳ ಕಾಲುಗಳನ್ನ ಅವಳು ಈಸಿಯಾಗಿ ತಗೋಬೋದಲ್ವಾ? ಸಾವಿರಾರು ಮುನಿಗಳು ಸೇರಿ ಮಂತ್ರಿಸಿ ಕಟ್ಟಿರುವಂತ ತಾಯ್ತವನ್ನ ಮೇಲಿರೋವರೆಗೂ ಅವಳ ಕೈಯಲ್ಲಿ ಅದನ್ನ ಮುಟ್ಟಕ್ ಆಗೋದೇ ಇಲ್ಲ. ಆ ದೇಹ ಅವಳಿಗೆ ಬೇಕು ಅಂದ್ರೆ ಒಬ್ಬ ಮನುಷ್ಯನ ಸಹಾಯ ಬೇಕು. ಅವರ ಕಣ್ಣಿಗೆ ಮಾತ್ರನೇ ಅವ್ರು ಕಾಣಿಸೋದು. ಆ ಒಬ್ಬನು ಅವಳಿಗೆ ಸಿಕ್ಬಿಟ್ಟ ಅಂದ್ರೆ ಎಲ್ಲ ಮುಗಿಯತ್ತೆ. ಸರಿ, ನಿಮ್ಮನ್ಯಾಕಿನ್ನೂ ಸಾಯಿಸಿಲ್ಲ? ಆ ಆತ್ಮ ಆ ರಹಸ್ಯಗಳನ್ನ ಗೊತ್ತಿರೋರ್ನ ಬಿಟ್ಬಿಡುತ್ತೆ. ಅದೇ ರಹಸ್ಯನ ಬೇರೆಯವ್ರ ಹತ್ರ ಹೇಳಿದ್ರೆ ಹೇಳ್ದವ್ರನ್ನ ಕೊಂದು ಬಿಡತ್ತೆ. ಈಗ ಅವಳ ಬಗ್ಗೆ ರಹಸ್ಯ ನಿನಗೂ ಗೊತ್ತಾಗಿದೆ. ಯಾವುದಕ್ಕೂ ನೀನು ಸ್ವಲ್ಪ ಹುಷಾರಾಗಿರು. ಆ ಆತ್ಮ ಹೊರಗಡೆ ಬರಬಾರ್ದು ಅಂತ ಕಾಲ ಕಾಲದಿಂದಲೂ ಪ್ರಜೆಗಳು ಪೂಜೆ ಮಾಡ್ತಾವ್ರೆ. ಈಗ ಆ ಸಂತತಿಯಲ್ಲಿರೋ ಕಡೆ ಇಬ್ರು ನಾವೇನೆ. ಇಬ್ರು ಅಂತ ಹೇಳಿದ್ರಲ್ವಾ? ಒಬ್ರು ನೀವು, ಇನ್ನೊಬ್ರು ಯಾರು? ಸಮಯ ಬಂದಾಗ ಅವರೇ ನಿನ್ನ ನೋಡ್ಕೊಂಡು ಬರ್ತಾರೆ. ಈಗ ನೀನು ಹೋಗ್ಬಹುದು. ಹೋಗು ಅಂತ ಹೇಳಿದ್ನಲ್ಲ. ಒಬ್ಬ ಮನುಷ್ಯನ ಸಹಾಯ ಬೇಕು. ಆ ರಹಸ್ಯಗಳನ್ನ ಗೊತ್ತಿರೋರ್ನ ಬಿಟ್ಬಿಡುತ್ತೆ. ಅದೇ ರಹಸ್ಯನ ಬೇರೆಯವ್ರ ಹತ್ರ ಹೇಳಿದ್ರೆ ಹೇಳ್ದವ್ರನ್ನ ಕೊಂದು ಬಿಡುತ್ತೆ. ಹೇಳ್ದವ್ರನ್ನ ಕೊಂದು ಬಿಡುತ್ತೆ. ಅವಳಿಗೋಸ್ಕರ ಒಬ್ನು ಸಿಕ್ಕಿದಾನೆ, ಮತ್ತೆ ಹೋಗು. ಅವಳಿಗೋಸ್ಕರ ಒಬ್ನು ಸಿಕ್ಕಿದಾನೆ, ಮತ್ತೆ ಹೋಗು. ಇಲ್ಲಿ ನಡೆದಿರೋ ಕೊಲೆಗಳೆಲ್ಲ ನನ್ನ ಕನ್ಸಲ್ಲಿ ಬಂದಿದೆ. ನೀನು ಹೇಳೋದೆಲ್ಲ ನಿಜನಾ ಮಗ? ಹೌದು ಕಣೋ, ಅವತ್ತು ನನ್ನ ಕನ್ಸಲ್ಲಿ ಬಂದಂಗೆ ಅವನು ಕೂಡ ಸತ್ತು ಹೋಗಿದ್ದಾನೆ. ಅದ್ ಮಾತ್ರ ಅಲ್ಲ, ಈ ಕೊಲೆಯಲ್ಲಿ ಸಿಕ್ದಂತ ಫಿಂಗರ್ ಪ್ರಿಂಟ್ಸ್ ಎವಿಡೆನ್ಸ್ ಎಲ್ಲದನ್ನು ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿ ನೋಡಿದೆ. ಒಂದು ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಫಿಂಗರ್ ಪ್ರಿಂಟ್ ಇಲ್ಲದೆ ಒಬ್ಬ ಮನುಷ್ಯ ಇಷ್ಟು ಕೊಲೆಗಳನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಹೇಳ್ತಾ ಇದೀಯಾ? ಲಾಸ್ಟ್ ಟೈಮ್ ನಡೆದಿದ್ದ ಮರ್ಡರ್ ಕೇಸಲ್ಲಿ ಏನೋ ಒಂದು ಬಂದು ನನ್ನನ್ನೇ ನೋಡ್ತಾ ಇರುತ್ತೆ. ಈ ಕೊಲೆಗಳನ್ನೆಲ್ಲ ಮಾಡಿರೋದು ಮನುಷ್ಯ ಅಲ್ಲ, ಒಂದು ದೆವ್ವ. ದೆವ್ವನ? ದೆವ್ವದ್ದು ಇಷ್ಟು ದಿನ ಕೈರೇಖೆ ನೋಡ್ತಾ ಇದ್ವಿ ನಾವು. ಸರಿ, ಇವಾಗ ಏನ್ ಮಾಡೋದು? ಎಲ್ಲ ಕೊಲೆಗಳಲ್ಲಿ ನಮಗೆ ಮೇಲ್ಭಾಗ ಮಾತ್ರ ಸಿಕ್ಕಿರೋದು. ಅದ್ರ ಕಾಲು ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಕಾಣೆಯಾಗಿರೋ ಕಾಲನ್ನ ಹುಡುಕಿದ್ರೆ ಈ ಕೊಲೆಗೆ ಒಂದು ದೊಡ್ಡ ಸಾಕ್ಷಿ ಸಿಕ್ತಂಗಾಗುತ್ತೆ. ಅದಕ್ಕೆ ನಾನು ನನ್ನ ಕನ್ಸೊಳಗೆ ಹೋಗ್ಬೇಕು. ಏನೇ ಆದ್ರೂ ನೀನ್ ಸ್ವಲ್ಪ ಕೇರ್ಫುಲ್ ಆಗಿರು. ಅಯ್ಯೋ ಪಾಪಿ, ದೆವ್ವ ಪಿಸಾಚಿ ಅಂತ ಇನ್ನೊಬ್ಬರು ನಿದ್ದೆನ ಕೆಡಿಸಿ ನೀನ್ ಹೇಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀಯಾ? ಈ ಕನ್ಸಲ್ಲಿ ಯಾರು ಬರ್ತಾರೋ? ಅಣ್ಣ ಹೇಳಣ್ಣ. ಬಾಲ, ನಮ್ಮವ್ರನ್ನೆಲ್ಲ ಯಾರೋ ಕೊಲ್ತಾ ಇದ್ದಾರೆ. ಯಾವುದಕ್ಕೂ ನೀನು ಸ್ವಲ್ಪ ಹುಷಾರಾಗಿರು, ಅರ್ಥ ಆಯ್ತಾ? ಅಣ್ಣ ನಾನು ನೋಡ್ಕೊತೀನಣ್ಣ. ಸರಿ, ನಾಳೆ ಎಲ್ಲ ನನ್ನ ಹತ್ರ ತಂದ್ಕೊಡು. ಇವಾಗ ತಾನೇ ಕೊಟ್ಟು ಕಳಿಸಿದ್ದೀನಿ.
ನಾಳೆ ಬೆಳಿಗ್ಗೆ ಬರುತ್ತಣ್ಣ. ಆಗ ನಾನು ನೋಡ್ಕೋತೀನಿ. ಏನಾಯ್ತು? ಎಲ್ಲ ಹೋಗ್ತಿದ್ದೀರಾ? ಸೆಕೆ ಆಗ್ತಾ ಇದೆ, ಸ್ನಾನ ಮಾಡ್ಕೊಂಬರ್ತೀನಿ ಇರು. ಅಷ್ಟು ಬೇಗ ಸ್ನಾನ ಮಾಡಂತವನ ನೀನು? ಇದು ಬೇರೆ ತುಂಬ ತುರ್ಕಿ ಆಗ್ತಾ ಇದೆ. ಏನೋ ಆಟ ಆಡ್ತಾ ಇದ್ದೀರಾ ಅಷ್ಟೇ. ಸರ್, ಟೀ ಬೇಕಾ ಸರ್? ಬೇಡ ಸ್ವಾಮಿ. ಥ್ಯಾಂಕ್ ಯು ಸರ್. ಇಲ್ಲಿ ನಡೀತಿರೋ ಕೊಲೆ ನೋಡಿದ್ರೆ ಇದನ್ನು ಮನುಷ್ಯರು ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ನನಗೂ ಹಾಗೆ ಅನಿಸ್ತಾ ಇದೆ ಅಣ್ಣ. ಅದೇನಿರ್ಬೋದು? ಒಂದ್ ವೇಳೆ ದೆವ್ವ ಇರ್ಬೋದೇನಾ? ಅಣ್ಣ, ಈ ಕಾಲದಲ್ಲಿ ಏನಣ್ಣ ದೆವ್ವಾಗಿವ ಅಂತ ಇದ್ದೀರಾ? ಹಾಗೆಲ್ಲ ಏನೂ ಇರಲ್ಲ ಅಣ್ಣ. ಸರ್. ಏನಮ್ಮ ಮುಖ್ಯವಾದ ವಿಷಯನ? ಹೌದು ಸರ್. ಇಲ್ಲಿ ನಡೆಯೋ ಕೊಲೆ ಎಲ್ಲ ನೋಡಿದ್ರೆ ವಿಚಿತ್ರವಾಗಿದೆ ಸರ್. ದೆವ್ವ ಮಾಡಿರ್ಬೋದು ಅನ್ಸುತ್ತೆ ಸರ್. ಇವಾಗ ಇದನ್ನು ಕಂಡಿಡ್ತೀಯ ನೀನು? ಬೇರೆ MLA ಫೋನ್ ಮಾಡಿದ್ರು ಸರ್, ನಿಮ್ಮನ್ನು ನೋಡ್ಬೇಕಂತೆ. ಅವರನ್ನು ನಾನೇ ಭೇಟಿ ಆಗಬೇಕು ಅಂತಿದ್ದೆ. ಸರ್, ಬಾಪ. ಏಯ್, ಏನಾಯ್ತಪ್ಪ? ಸರ್, ಕೊಲೆಗಾರನ ಟ್ರೇಸ್ ಮಾಡಿದ್ವಿ. ಆದಷ್ಟು ಬೇಗ ಅವನ್ನ ಹಿಡಿತೀನಿ. ನೀನು ಅವನ ಹತ್ರ ಹೋಗೋ ಅಷ್ಟರಲ್ಲಿ ಅವ್ನು ನನ್ನ ಹತ್ರನೇ ಬಂದ್ಬಿಡ್ತಾನೆ ಅನ್ಸುತ್ತೆ. ಆಳ್ತಿರೋ ಪಕ್ಷದ MLA ನಾನು. ನನಗೆ ರಕ್ಷಣೆ ಇಲ್ಲ ಅಂದ್ರೆ ಹೇಗೆ? ಸರ್, ನಿಮ್ಮನ್ನು ಕಾಪಾಡಬೇಕಂದ್ರೆ ನೀವು ನಿಜ ಹೇಳಬೇಕು. ರಾಜಕಾರಣಿ ಹತ್ರ ಬಂದು ನಿಜ ಹೇಳಿ ಅಂತಿದ್ಯಾ? ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನೀವೇನು ಹೇಳ್ತಿದ್ರೆ ನಿಮ್ಮನ್ನು ಕಾಪಾಡೋದಕ್ಕಾಗಲ್ಲ ಸರ್. ಯಾವ ನಿಜ? ಆ ಕಾಲ್ ಎಲ್ಲಿ ಸರ್? ಆ ಕಾಲ್ ಬಗ್ಗೆ ನಿನಗೆ ಹೇಗೆ ಗೊತ್ತು? ನನಗೆಲ್ಲ ಗೊತ್ತು ಸರ್. ನನಗೆ ಇವಾಗ ಗೊತ್ತಾಗಬೇಕಿರೋದು ಆ ಕಾಲ್ ನಿಮ್ಮ ಹತ್ರ ಹೇಗೆ ಬಂತು ಅನ್ನೋದು. ನಾನು MLA ಅನ್ನೋದು ಬರೀ ನಿಮ್ಗಳಿಗೆ ಮಾತ್ರ. ಭೂಮಿ ಅಡಿಯಲ್ಲಿರೋ ಶಿಲೆಗಳನ್ನೆಲ್ಲ ಅಗೆದು ತೆಗೆದು ವಿದೇಶದಲ್ಲಿ ಮಾರ್ತೀವಿ. ಇಂಥ ಒಂದು ಬ್ಲ್ಯಾಕ್ ಮಾರ್ಕೆಟ್ ಇರೋದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ದಿನಕ್ಕೆ ಮುಂಚೆ ಫಾರಿನ್ನಿಂದ ಒಂದು ಆಫರ್ ಬಂತು. ಒಬ್ಬ ರಾಣೆಯ ಕಾಲ್ ತೆಗೆದು ಕೊಟ್ಟರೆ 10 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಅದೃಷ್ಟವಶಾತ್ ಆ ಕಾಲು ನನಗೆ ಸಿಕ್ತು. ಆವಾಗ ಅದ್ರ ಬೆಲೆ ಬರೀ 10 ಕೋಟಿ ಅಷ್ಟೇ. ನಮ್ಮ ಕೈಗೆ ಸಿಕ್ಕ ತಕ್ಷಣ ಬಚ್ಚಿಟ್ಬಿಟ್ವಿ.
ಅದ್ರ ಬೆಲೆ ಜಾಸ್ತಿ ಆಗ್ಬಿಡ್ತು. ಇವಾಗ ಅದ್ರ ಬೆಲೆ 15 ಕೋಟಿ. ಇನ್ನೂ 5 ಕೋಟಿ ಜಾಸ್ತಿ ಆಗೋವರೆಗೂ ನಮ್ಮೊಳಗೆ ಅದನ್ನು ಬದಲಾಯಿಸ್ತಾ ಇರ್ತೀವಿ. ಬೆಲೆ ಜಾಸ್ತಿ ಆದಮೇಲೆ ಅದನ್ನು ಮಾರ್ಬಿಡ್ತೀವಿ. ನೀವು ಆ ಕಾಲ್ ತಂದು ತುಂಬ ದೊಡ್ಡ ತಪ್ಪು ಮಾಡಿದ್ದೀರಾ ಸರ್. ಇಲ್ಲಿ ನಡೀತಿರೋ ಎಲ್ಲ ಕೊಲೆಗೂ ಆ ಆತ್ಮನೇ ಕಾರಣ ಸರ್. ಆತ್ಮ ಏನಯ್ಯ ಹೇಳ್ತಿದ್ಯಾ? ಅವಳ ಕಾಲ್ಗೋಸ್ಕರ ನಿಮ್ಮೆಲ್ಲರ ಕಾಲನ್ನ ತಗೊಂಡು ಹೋಗ್ತಿದ್ದಾಳೆ. ಅವಳಿಗೆ ಕೈ ಮಾತ್ರ ಇರೋದು, ಅದಕ್ಕೆ ಅವಳು ಎಲ್ಲರಿಗೂ ಸಾಯಿಸ್ತಿರೋದು. ನಾನೇ ಒಬ್ಬನ 2 ತುಂಡಕ್ಕೆ ಕೊಂದಿದ್ದೀನಿ, ಅದಕ್ಕೆ ದೆವ್ವ ಕೊಲ್ತು ಅಂತ ಹೇಳ್ತೀಯಾ? ಕರೆಕ್ಟೇ. ನೀವು ಕೊಂದಿರೋರ ಕಾಲ್ಗಳು ಅದೇ ಸ್ಪಾಟಲ್ಲಿ ಇತ್ತು. ಸತ್ತು ಹೋಗಿರೋ ನಿಮ್ಮ ಹುಡುಗರ ಕಾಲ್ಗಳೆಲ್ಲ ಎಲ್ಲಿದ್ದಾವೆ ಸರ್? ಒಂದೊಂದು ಕೊಲೆ ಮೂಲಕ ಅವಳು ನಮಗೆ ಹೇಳ್ತಿರೋದು ಅವಳು ಕಾಲ್ ಬೇಕು ಅಂತ. ಕರೆಕ್ಟೇ. ಈ ಸಮಸ್ಯೆಯಿಂದ ನನ್ನನ್ನು ಹೇಗಾದರೂ ಕಾಪಾಡು. ನಿನಗೆ ಎಷ್ಟು ದುಡ್ಡು ಬೇಕಿದ್ರು ಕೊಡ್ತೀನಿ. ನಿಮ್ಮನ್ನು ಕಾಪಾಡೋದಕ್ಕೆ ಒಂದೇ ದಾರಿ ಇರೋದು. ಏನು? ಒಂದು, ಅವಳ ಕಾಲನ್ನ ಕೊಟ್ಬಿಡಿ, ಇಲ್ಲ ಅದನ್ನು ಸುಟ್ಬಿಡಿ. ಸುಟ್ಟಾಕ್ಬೇಕಾ? ಕೋಟಿ ಬೆಲೆ ಬಾಳೋ ಪ್ರಾಜೆಕ್ಟ್ ಕಣೋ. ಹಣ ಮುಖ್ಯನಾ ಪ್ರಾಣ ಮುಖ್ಯನಾ ಸರ್? ಸರಿ, ಇವಾಗ ಏನು ಮಾಡಬೇಕು? ಆ ಕಾಲ್ಗಳನ್ನು ನಿಮ್ಮ ಹುಡುಗರ ಕೈಲಿ ಕೊಟ್ಟು ಸುಟ್ಟಾಕ್ಸಿ. ಆ ಬೂದಿನ ನಿಮ್ಮ ಕೈಯಾರ ಎತ್ಕೊಂಡು ಹೋಗಿ ಸಮುದ್ರದಲ್ಲಿ ಬಿಟ್ಬಿಡಿ. ಎಲ್ಲ ಸರಿ ಹೋಗುತ್ತೆ. ಸರ್, ನೀವು ಮಾತಾಡಿದ್ದು ಕೇಳ್ತಾ ಇದ್ದೆ. ಏನ್ ನಡೀತಿದೆ ಸರ್? ನಮ್ಮ ಜನರ ಪ್ರಾಣನೇ ನಮಗೆ ಗೊತ್ತಿಲ್ಲದೆ ಬೇರೆ ಕಡೆ ಮಾರ್ತಿದ್ದಾರೆ. ಅಂಥವ್ರ ಪ್ರಾಣ ಉಳಿಸ್ತಿದ್ದೀರಲ್ಲ ಸರ್. ಅವನ ಪ್ರಾಣ ನಾನು ಹೇಗಮ್ಮ ಕಾಪಾಡಲಿ? ಅವನ ಹುಚ್ಚಾಟಗಳನ್ನು ನಾನು ನೋಡ್ಕೊಂಬಂದಿದ್ದೀನಿ. ಆ ದೆವ್ವದ ಕಾಲು ಅವನ ಹತ್ರ ಇರೋವರೆಗೂ ಅವನ ಜೀವಕ್ಕೆ ಅಪಾಯ. ಅದಕ್ಕೋಸ್ಕರನೇ ಆ ಕಾಲ್ಗಳನ್ನು ಅವ್ರ ಹುಡುಗರ ಹತ್ರ ಸುಟ್ಟಾಕ್ಸಿ ಅಂತ ಹೇಳಿದ್ದೀನಿ. ಅವನು ಹೇಳಿದ ತಕ್ಷಣ ನಾನು ಕೇಳಬೇಕಾ? ಆ ಕಾಲ್ನ ಇನ್ನೊಬ್ರ ಹತ್ರ ಕೊಟ್ರೆ ನಮ್ಮೂರ್ನ ಕೊಂದಂಗೆ ನನ್ನನ್ನು ಕೊಲ್ಲುತ್ತೆ ಅಂತ ಗೊತ್ತಿಲ್ವಾ? ನಾನೇನು ಅಷ್ಟೊಂದು ಮುಟ್ಟಾಳನ? ಹೌದು, ಆ ಕಾಲ್ನ ಇವನು ಬೇರೆಯವ್ರಿಗೆ ಕೊಟ್ಟರೆ ಇವನು ಸಾಯ್ತಾನೆ. ಅದಕ್ಕೆ ನಾನು ಬಿಡೋದಿಲ್ಲ. ಆ ಕಾಲ್ನ ನಾನೇ ಸುಟ್ಟಾಕ್ತೀನಿ, ಏನಾದರೂ ಪರವಾಗಿಲ್ಲ. ಗೌರ್ಮೆಂಟ್ ಹತ್ರ ಸಂಬಳ ತಗೊಳ್ಳೋ ಆ ಪೊಲೀಸ್ಗೆ ಅಷ್ಟೊಂದು ಇರಬೇಕಾದ್ರೆ ಆ ಗೌರ್ಮೆಂಟ್ನೇ ಆಳೋ ರಾಜಕಾರಣಿ ಕಣ ನಾನು. ನನಗೆಷ್ಟಿರಬೇಡ. ಇವಾಗ ಏನಣ್ಣ ಮಾಡೋದು? ಇವತ್ತು ರಾತ್ರಿ ಒಳಗೆ ಆ ಕಾಲ್ನ ಸುಡಬೇಕು. ನಮ್ಮ ಹುಡುಗರಿಗೆಲ್ಲ ರೆಡಿ ಇರೋ ಕೇಳು. ಸರಿನಾ, ರೆಡಿ ಮಾಡ್ತೀನಿ. ಏನ್ ಸರ್? ಆ ದೆವ್ವ ಯಾರು ಸರ್? ಆ ವಿಷಯಗಳನ್ನೆಲ್ಲ ಇವಾಗ ನಿನ್ನ ಹತ್ರ ಹೇಳೋದಕ್ಕಾಗಲ್ಲಮ್ಮ. ನಮ್ಮ ಒಳ್ಳೇದಕ್ಕೆ ಅಂತ ಅನ್ಕೋ. ಒಂದು ಆತ್ಮ ಮತ್ತು ಒಂದು ಮನುಷ್ಯನಿಗೆ ವ್ಯತ್ಯಾಸ ಇರುತ್ತೆ. ಆ ಆತ್ಮ ಯಾರು ಅಂತ ಕಂಡುಹಿಡಿಬೇಕು. ಸರ್, ಮನುಷ್ಯರ ಸಹಾಯ ಅಂತನ ಹೇಳಿದ್ದು? ಹೌದು. ನನಗೊಂದು ಡೌಟ್ ಸರ್. ನಮ್ಮ ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಒಂದು ಹುಡುಗ ಇದ್ದಾನಲ್ಲ, ತರುಣ? ಹೌದು ಸರ್. ನಮ್ಮ ಮರ್ಡರ್ ಆಯ್ತಲ್ಲ ಆ ಸ್ಪಾಟಲ್ಲಿ ಏನೋ ಒಂದು ಕ್ಲೂ ಸಿಕ್ತು ಅಂತ ಹೇಳಿ ಅವನ ಫ್ರೆಂಡ್ನ ಕರೆದು ತೋರಿಸ್ತಾ ಸರ್. ಅದ್ ನಿನಗೆ ಕಾಣ್ತಿದೆ ನಿನಗೆ? ಏನು ಕಾಣಿಸ್ತಾ ಇಲ್ಲೋ? ಸರಿಯಾಗಿ ನೋಡು. ನಾನು ನೋಡ್ದೆ, ಆದ್ರೆ ನಂಗೂ ಕಾಣ್ಲಿಲ್ಲ ಸರ್. ಅವನ ಕಣ್ಣಿಗೆ ಮಾತ್ರನೇ ಅವಳು ಕಾಣಿಸೋದು. ಇವಾಗೊಂದು ವಿಷಯನ ಮುಂಚೆನೆ ಸರಿಯಾಗಿ ಹೇಳಿದ್ಯಾ? ಏ ತಮ್ಮ ಏನಾಯ್ತು? ಏ ತಮ್ಮ, ಏಯ್ ಏಯ್ ಏನಾಯ್ತು? ಏನಾಯ್ತಪ್ಪ? ನಿಮ್ಮ ಹತ್ರ ಒಂದು ವಿಷಯ ಹೇಳದೆ ಮುಚ್ಚಿಟ್ವಿ ಸರ್. ಏನು ಮರ್ತೋದೆ? ಸರ್, ನನ್ನ ಫ್ರೆಂಡಿಗೆ ಹುಟ್ಟಿದಾಗ್ಲಿದ್ದ ಒಂದು ಕನಸು, ಒಂದೇ ಒಂದು ಕನಸು ಯಾವಾಗಲೂ ಬರ್ತಾ ಇರುತ್ತೆ ಸರ್. ಯಾವ ಕನಸು? ಒಬ್ಬಳು ಹುಡುಗಿ ಸರ್, ಒಂದು ಮಗುನ ಎತ್ಕೊಂಬಂದು ಕೊಲೆ ಮಾಡೋ ಥರ ಕನಸು ಸರ್. ಅವನ್ನ ತುಂಬ ಸಾರಿ ಸೈಕಾಟಿಸ್ಟ್ ಹತ್ರ ತೋರಿಸಿದ್ದೀವಿ ಸರ್, ಆದರೆ ಕನಸು ಬರೋದು ನಿಂತ್ಕೊಂಡಲೇ ಇಲ್ಲ ಸರ್. ಕಂಟಿನ್ಯೂಸ್ ಆಗಿ ಬರ್ತಾನೇ ಇತ್ತು. ಅವನು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವನಿಗೆ ಆ ಕನಸು ಬೇರೆ ಥರ ಬರ್ತಾಯಿತ್ತು. ಬೇರೆ ಥರ ಅಂದರೆ? ಸರ್, ಆ ಕೇಸಲ್ಲಿ ನಡೆಯುವಂಥ ಕೊಲೆ ಎಲ್ಲಾನು
ಕೊಲೆ ನಡೆಯೋ ಆ ಟೈಮಲ್ಲೇ ಅವನಿಗೆ ಕನಸು ಬರುತ್ತೆ ಸರ್. ಮೊದಲೇ ಯಾಕೆ ನನ್ನ ಹತ್ರ ಹೇಳಿಲ್ಲ? ಸರ್, ಈ ವಿಷಯನ ಹೇಳಿದ್ರೆ ನೀವು ನಂಬಲ್ಲ ಅಂತ ಡೌಟ್ ಪಡ್ತೀರಂತ ಮುಚ್ಚಿಟ್ವಿ ಸರ್. ಆಮೇಲೆ ಏನಾಯ್ತು? ಆಮೇಲೆ ಈ ಕೊಲೆ ಎಲ್ಲ ಯಾರು ಮಾಡ್ತಾರಂತ ಕಂಡುಹಿಡಿಯೋಕ್ಕೆ ಅವ್ನು ಮತ್ತೆ ಆ ಕನಸೊಳಗೆ ಹೋದ್ನ ಸರ್. ಮಗ, ಲೇ ಲೇ ಇಲ್ಲಿ ನೋಡು. ಲೇ ಮಗ, ಕಣ್ ತೆಗಿಯೋ ಕಣ್ಣು, ಇಲ್ಲಿ ನೋಡು ಅಂತ ಹೇಳ್ತಾ ಇದ್ದೀನಲ್ವಾ. ಆಮೇಲೆ ಅವನಿಗೆ ಏನಾಯ್ತಂತ ಗೊತ್ತಿಲ್ಲ ಸರ್. ಆ ಆತ್ಮ ಅವನಿಂದ ಸಹಾಯ ತಗೋತಿದೆ. ಎಲ್ಲ ಅಜ್ಜಿ ಹೇಳ್ದಂಗೆ ಆಗ್ತಿದೆ. ಯಾವುದಕ್ಕೂ ನೀನು ಹುಷಾರಾಗಿರು. ಯೋ, ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀರಾ? ಹೇಗೆ ಹುಷಾರಾಗಿರ್ಬೇಕಂತ ಹೇಳಯ್ಯ. ಸುಮ್ಮನೆ ಬಿಹಾರಲ್ಲಿ ಪಾನಿಪುರಿ ಮಾಡ್ತಾ ಇದ್ರೆ ಚೆನ್ನಾಗಿರ್ತಿತ್ತು. ಏಯ್, ಇವತ್ತು ಆ ಕಾಲ್ನ ಸುಡ್ಲೇಬೇಕು. ಅದನ್ನ ತಡೆಯೋದಕ್ಕೆ ಯಾರೇ ಬಂದ್ರು ಕೊಂದ್ಬಿಡಿ. ಇನ್ಮೇಲೆ ನಮ್ಮವ್ರದ್ದು ಒಬ್ರದ್ದು ಜೀವ ಹೋಗ್ಬಾರ್ದು. ಅರ್ಥ ಆಯ್ತಾ? ಹೋಗೋಣ. ಸರಿ ಅಣ್ಣ. ಏಯ್, ಯಾರೋ ನೀನು? ಏನು ಬೇಕು? ಕಾಲಿಲ್ಲಿ ಪುಚ್ಚಿ ಓಡಿಸು. ಸರಿ ಅಣ್ಣ. ಏನೋ ಕಣ್ಣ ಮುಚ್ಚಾಲೆ ಆಡ್ತಾ ಇದೆಯಾ? ದಮ್ಮಿದ್ರೆ ಎದುರುಗಡೆ ಬರಲೇ. ಸ್ವಲ್ಪ ಆತ್ರ ಪಟ್ನೇನೋ, ಹೇಳ್ದಂಗೆ ಬಂದ್ಬಿಟ್ಟ. Yeah.
ಯೋ, ಯಾರು ನೀನು? ಗೊತ್ತಾಗಲ್ವಾ? ಅಡ್ಡ ನಿಂತಿದೀಯಾ? ಯೋ, ನಿನ್ನ ಹತ್ರನೇ ಮಾತಾಡ್ತಿರೋದು. ದಾರಿ ಬಿಡಯ್ಯ. ಸುಮ್ಮನೆ ರೋಡ್ ಮಧ್ಯೆ ಬಂದು ನಿಂತಿದ್ದಾನೆ. ಬಜಾರಿ ಆ ಅಜ್ಜಿ ಹೇಳಿದ ಎರಡನೇ ವ್ಯಕ್ತಿ. ಅವಳನ್ನ ಹೇಗೆ ಕೊಲ್ಬೇಕು ಅನ್ನೋ ಗೊತ್ತಿರೋ ವ್ಯಕ್ತಿ. ನೀವ್ಯಾರೇ ಆಗಿದ್ರು ನನಗೆ ಸಂಬಂಧ ಇಲ್ಲ. ಮುಟ್ಟಾಳ್, ನೀನು ಅವನ ಬಗ್ಗೆ ಕೇಳಿರೋ ಎಲ್ಲ ವಿಷಯನೂ ಅರ್ಧನೇ. ಆ ದೆವ್ವ ನಿನ್ ಕಾಲ್ಗೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ಗೊತ್ತು. ಆದ್ರೆ ಆ ಕಾಲ್ ಸಿಕ್ಕರೆ ಅವಳು ಏನ್ ಮಾಡ್ತಾಳಂತ ನಿನ್ಗೇನಾದ್ರೂ ಗೊತ್ತಾ? ಅವಳಿಗೆ ಬೇಕಾಗಿರೋ ಒಬ್ಬ ಮನುಷ್ಯನಿಂದ ಸಹಾಯ ಸಿಕ್ಕಿದೆ. ಇಲ್ಲ, ಸಿಗಬಾರ್ದು. ಅವನಿಗೆ ಆ ಕಾಲ್ ಸಿಗಬಾರ್ದು. ಅವಳಿಗೆ ಯಾಕೆ ಕಾಲ್ ಕೊಡಬಾರ್ದು ಅಂತ ಹೇಳ್ತಿದ್ದೀರಾ? ಅವಳಿಗೆ ಪೂರ್ತಿ ಪ್ರೇತಾತ್ಮ ಸಿಕ್ತಂದ್ರೆ ಯಾರು ನಾಶ ಮಾಡದಿರೋ ರಾಕ್ಷಸಿ ಆಗ್ತಾಳೆ. ಈ ಪ್ರಪಂಚನೇ ಆಳ್ಬೇಕಂತ ಇದ್ದಾಳೆ ಅವಳು. ಅದಕ್ಕೋಸ್ಕರನೇ ಜೊತೆಗುಟ್ಟಿರೋ ತಮ್ಮನ್ನೇ ಕೊಲೆ ಮಾಡಿದ್ಲು. ಅವಳ ಆಸೆ ನೆರವೇರ್ಬೇಕಾದ್ರೆ ಅವಳನ್ನ 2 ತುಂಡಾಗಿ ಕಟ್ ಮಾಡಿಬಿಟ್ರು. ಈಗ ತಿರ್ಗಾ ತುಂಬಾ ವರ್ಷ ಆದ್ಮೇಲೆ ಬಂದಿದ್ದಾಳೆ. ಅವಳಿಗಿರುವಂತ ಶಕ್ತಿ ಎಷ್ಟಿರುತ್ತಂತ ನಿನಗೆ ಗೊತ್ತಾ? ಆ ಮಂತ್ರ ಮಾಡಿರೋ ತಗಡು ಅವಳ ದೇಹದಲ್ಲಿರೋವರೆಗೂ ನಮ್ಮೆಲ್ರಿಗೂ ಅಪಾಯ ಇರಲ್ಲ. ಅವಳಿಗೆ ಮಾತ್ರ ತನ್ನ ಕಾಲ್ ಸಿಕ್ಕ್ರೆ ಪ್ರತಿಯೊಂದು ಆತ್ಮನ ಎಬ್ಬಿಸಿ ಒಂದು ತಂಡಾನೇ ಸಂಗ್ರಹಿಸ್ತಾಳೆ. ನೀವು ಮಾಡಿರೋ ಒಂದು ತಪ್ಪು ಮನುಷ್ಯ ಜಾತಿ ಇಲ್ದೇ ಇರೋ ತರ ಆಗುತ್ತೆ. ಅದನ್ನ ತಡೆಯೋದಕ್ಕೆ ಬೇರೆ ದಾರಿ ಇಲ್ವಾ? ಒಂದೇ ಒಂದು ದಾರಿ ಮಾತ್ರನೇ ಇದೆ. ಸತ್ತಿರೋ ಯುವರಾಜ ಮತ್ತೆ ಹುಡ್ತಾ ಇದ್ದಾನೆ. ಅವನಿಂದ ಮಾತ್ರ ನಮ್ಮನ್ನ ಕಾಪಾಡಕ್ಕಾಗುತ್ತೆ. ಯಾರದು? ಅವರೆಲ್ಲಿದ್ದಾರೆ? ಅವನೇ ಹುಡುಕಿಟ್ಟಿರುವಂತ ಯುವರಾಜ. ಎಲ್ಲ ಲೇಟ್ ಆಯ್ತು. ನಮ್ಮನ್ನ ಕಾಯ್ಬೇಕಾಗಿರೋ ಶಕ್ತಿ ಅವನ ಜೊತೆ ಸೇರಾಯ್ತು. ಇನ್ ಮುಂದೆ ಆ ದೇವರೇ ನಮ್ಮನ್ನ ಕಾಪಾಡಬೇಕು. ಭೂಮಿಯಲ್ಲಿ ಮನುಷ್ಯನಿಗೆ ಆತ್ಮಗೆ ಒಂದು ಯುದ್ಧನೇ ನಡೆಯುತ್ತೆ. ಆದ್ರೆ ಇದರಲ್ಲಿ ಗೆಲ್ಲೋದು ಆತ್ಮನೇ. ಈ ಪ್ರಪಂಚನೇ ನನ್ನದು.